ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಗಿತ್ತು ಏನು ರೆಸಿಪಿ ಮಾಡಿದೆ. ಇವತ್ತು ಈ ಸೊಪ್ಪಿಂದು ಚಟ್ನಿ ಹೀಗೆ ಮಾಡೋದು ಅಂತ ಹೇಳ್ಕೊಡ್ತೆ. ಬೇಗ ಕ್ವಿಕ್ ಆ್ಯಂಡ್ ಟೇಸ್ಟಿಯಾಗಿರೋದು. ನಾವು ಮೊದಲಿಗೆ ಈ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೋಬೇಕು. ನೋಡಿ ಕ್ಲೀನ್ ಉಂಟಾ ಅಂತ ಏನಂತ ನೋಡಿಕೊಂಡು ಈ ರೀತಿ ಬಿಡಿಸ್ಕೋಬೇಕು ಚೆನ್ನಾಗಿ. ಇದೆಲ್ಲ ಕ್ಲೀನಾಗೇ ಇದೆ, ಯಾಕೆಂದರೆ ಇದು ಹೊಸ ಸೊಪ್ಪು, ಜಸ್ಟ್ ಚಿಗುರ್ತಿರೋದಷ್ಟೇ. ಈ ಸೊಪ್ಪಿಂದ ಆರೋಗ್ಯಕ್ಕೂ ತುಂಬ ಬೆನಿಫಿಟ್ಸ್ ಇದೆ ಗೈಸ್. ಯಾರ ಮನೇಲಿ ಉಂಟು ಮಾಡ್ಕೊತೀನಿ. ಚಟ್ನಿ ಮಾತ್ರ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಮತ್ತು ನೀವು ಯಾವಾಗೂ ಮಾಡ್ತಾನೆ ಇರ್ತೀರ ಇದನ್ನು. ಸೊ ನೋಡಿ, ನಾನಿಲ್ಲಿ ಈ ರೀತಿ ನೋಡಿಕೊಂಡು ಎಲ್ಲ ತೆರ್ಕೊಡ್ತಿದ್ದೀನಿ. ಕ್ಲೀನಾಗೇ ಇದೆ, ನಾನು ತಗೊಬರ್ಬೇಕಾದ್ರೆ ನೋಡಿದೆ. ಸೊ ಈ ರೀತಿ ಬಿಡಿಸ್ಕೊಂಡಿಟ್ಟಿದ್ದೀನಿ. ಇದನ್ನೀಗ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೀರು ಹಾಕ್ಕೊಳ್ತಾ ವಾಶ್ ಮಾಡ್ಕೊಳ್ತೀನಿ. ಸೊ ಈ ರೆಸಿಪಿಗೆ ಬೇಕಾಗಿರೋದಷ್ಟೇ: ಕಾಯಿ, ಹುಣಸೆಹಣ್ಣು, 4 ಸಣ್ಣ ಮೆಣಸು ತೊಗೊಂಡಿದ್ದೀನಿ, ಮತ್ತು ಜೀರಿಗೆ, ಮತ್ತು ಸೊಪ್ಪು. ಇದನ್ನೀಗ ಚೆನ್ನಾಗಿ ಹುರ್ಕೋಬೇಕು. ಈಗ ನಾನು ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಕೊಡಿ, ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೀನಿ. ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಅಷ್ಟಿದ್ದು ಸೊಪ್ಪು ನೋಡಿ ಇಷ್ಟೇ ಆಗೋಯ್ತು, ಒಂದು ಸೌಟ್ ಆಗೋಯ್ತು ಅಷ್ಟೇ. ಸೊ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಅದು ನೀರಿನ ಅಂಶ ಎಲ್ಲ ಹೋಗಬೇಕು ಅದರಲ್ಲಿ. ಈಗ ಇದಕ್ಕೆ ಮೆಣಸು ಹಾಕಬೇಕು ಮತ್ತು ಜೀರಿಗೆ. ಗೈಸ್, ಈಗ ಇದನ್ನು ತಣಿಲಿಕ್ಕೆ ಬಿಡಬೇಕು, ಚೆನ್ನಾಗಿ ತಣಿಬೇಕು. ಈಗ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈಗ ನಾವು ಹುರಿದಿಟ್ಕೊಂಡಿರೋದಂಥದ್ದೆಲ್ಲ ಹಾಕೋಬೇಕು. ಸೊ ಇದಕ್ಕೆ ಸ್ವಲ್ಪ ಈಗ ಉಪ್ಪು ಹಾಕೊಳ್ತೇನೆ ನಾನು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಡಿ ಆಯಿತಾ. ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ನೀರು ಹಾಕೋಬೇಕು. ಈಗ ಬೀಸ್ಕೊಂಡು ಸ್ವಲ್ಪ ಬೆಲ್ಲ ಹಾಕೋಬೇಕು. ಈಗ ಬೀಸ್ಕೊಂಡು ಬರುವ. ಸೊ ಬೀಸ್ಕೊಬಂದೆ ನೋಡಿ, ಚಟ್ನಿ ರೆಡಿನೇ ಆಗೋಯ್ತು. ಸ್ವಲ್ಪ ಗಟ್ಟಿ ಬೀಸ್ಕೋಬೇಕು, ಈಸಿಯಾಗಿ ಮಾಡ್ಬೋದು. ಇದನ್ನು ಒಗ್ಗರಣೆ ಬೇಕಿದ್ರೂ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಒಗ್ಗರಣೆ ಯಾರಿಗೂ ಇಷ್ಟ ಆಗಲ್ಲ, ಸೊ ಒಗ್ಗರಣೆ ಹಾಕೋತಿಲ್ಲ. ಕ್ವಿಕ್ಕಾಗಿ ಮಾಡ್ಬೋದು.